ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಒಂದೆಡೆ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತಪ್ಪಿಸೋದಕ್ಕೆ ಸುಗ್ರೀವಾಜ್ಞೆ ಹೊರಡಿಸ್ತೀವಿ ಅಂತ ಹೇಳಿಕೊಂಡು ಡಂಗ್ರ ಸಾರ್ತಾ ಓಡಾಡ್ತಾ ಇದೆ. ಮತ್ತೊಂದು ಕಡೆ ಬಡ್ಡಿ ಮಾಫಿಯಾದವರು ಬಡವರ ಮನೆಗಳ ಬಾಗಿಲು ಹಾಕಿ ಸೀಲ್ ಮಾಡಿ ಮನೆ ಮಾಲೀಕರನ್ನೇ ಮನೆಯಿಂದ ಹೊರದಬ್ಬಿ ಮೆರಿತಾ ಇದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಜೀವ ರಕ್ಷಿಸುತ್ತಾ ಸುಗ್ರೀವಾಜ್ಞೆ. ರಾಜ್ಯದಲ್ಲಿ 2 ತಿಂಗಳಿನಿಂದ ಬಡ್ಡಿ ಮಾಫಿಯಾದವರ ಹಾವಳಿ ಮಿತಿಮೀರಿ ಹೋಗಿದೆ. ಮೈಕ್ರೋ ಫೈನಾನ್ಸ್ಗಳು ಸಾಲ ವಸೂಲಾತಿಗೆ ಯಾವ ಕ್ರಮಕ್ಕೆ ಬೇಕಿದ್ರೂ ಇಳಿಯಲು ತಯಾರಾಗಿ ನಿಂತಿದ್ದಾರೆ. ಹಗಲು ರಾತ್ರಿ ಎನ್ನದೆ ಮನೆಗಳ ಮುಂದೆ ಅಡ್ಡಾಡ್ತಾ ಇದ್ದಾರೆ. ವಿನಂತಿಸುವ ಮಾತುಗಳನ್ನು ಪಕ್ಕಕ್ಕಿಟ್ಟು ಧಮಕಿ ಹಾಕುವುದನ್ನೇ ರೂಢಿಸಿಕೊಂಡಿದ್ದಾರೆ. ಅವಾಚ್ಯ ಶಬ್ದಗಳ ಪದ ಭಂಡಾರವನ್ನೇ ಬಳಕೆ ಮಾಡ್ತಾ ಇದ್ದಾರೆ. ಜೀವಕ್ಕಿಂತ ದೊಡ್ಡದು ಮರ್ಯಾದೆ ಅನ್ನುವಂಥದ್ದು ನಮ್ಮ ಸಾಮಾನ್ಯ ಜನರ ನಂಬಿಕೆ ಮತ್ತು ಅವರು ಪಾಲಿಸಿಕೊಂಡು ಬಂದಿರುವಂತಹ ರೂಢಿ. ಸಾಲ ಪಡ್ಕೊಂಡವರಲ್ಲಿ ಹೆಚ್ಚಿನವರು ನಿಜವಾದ ಕಷ್ಟಕ್ಕೆ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಮಾಡ್ಕೊಂಡಿರ್ತಾರೆ. ಯಾರು ಶೋಕಿಗೆ ಬೇಕಾಗಿ ಅವರು ಸಾಲ ಮಾಡ್ಕೊಂಡಿರಲ್ಲ. ಆದರೆ ಕಷ್ಟ ಅನ್ನುವಂಥದ್ದು ಒಂದು ಕಂತಿನಲ್ಲಿ ನಿಲ್ಲುವಂತಹ ವ್ಯವಹಾರ ಅಲ್ಲ. ಅದು ಸಾಲದ ಕಂತಿನ ರೀತಿಯಲ್ಲಿ ಕಷ್ಟದ ಕಂತುಗಳು ತೀರ್ತಾ ಹೋಗೋದಿಲ್ಲ. ಆದರೆ 1-2 ಕಂತುಗಳನ್ನು ಕಟ್ಟಲಾಗದೆ, ಸಾಲದ ಕಂತುಗಳನ್ನು ಕಟ್ಟಲಾಗದೆ ಮಿಸ್ ಮಾಡ್ಕೊಂಡಂಥವ್ರು ಈಗ ಜೀವವನ್ನೇ ಕಳ್ಕೊಳ್ಬೇಕಂತ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಹಣಕಾಸು ವ್ಯವಹಾರದಲ್ಲಿರುವಂತಹ ಚಕ್ರಬಡ್ಡಿಯ ಅಸ್ತ್ರವನ್ನ ಬೇಕಾಬಿಟ್ಟಿಯಾಗಿ ಬಳಕೆ ಮಾಡ್ತಾ ಇದ್ದಾರೆ. ತೋಚಿದ್ದೇ ರೇಟು, ಹಾಕಿದ್ದೇ ಬಡ್ಡಿ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿದೆ. ಈ ಬಡ್ಡಿ ದಂಧೆಕೋರರನ್ನ ತಡೆಯೋದಿಕ್ಕೆ ಸರ್ಕಾರವೇ ಸುಗ್ರೀವಾಜ್ಞೆ ತರ್ತೇವೆ ಅಂತ ಡಂಗ್ರ ಸಾರ್ತಾ ಇದ್ದಾರೆ. ಆದರೆ ಇವರ ಡಂಗ್ರದ ಸದ್ದು ಕೇಳ್ತಾ ಇದ್ದಂತೆಯೇ ಸಾಲಗಾರರನ್ನ ಕಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಸಿಕ್ಕಲ್ಲಿ ಹಿಡಿದುಕೊಳ್ತಾ ಇದ್ದಾರೆ. ಆಸ್ಪತ್ರೆ ಅಂತನೂ ನೋಡದೆ ನುಗ್ತಾ ಇದ್ದಾರೆ. ಈಗ ಇರುವ ಪ್ರಶ್ನೆ, ಸರ್ಕಾರದ ಸುಗ್ರೀವಾಜ್ಞೆ ಬರುವವರೆಗೂ ಜೀವ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ನಮ್ಮ ಸಾಮಾನ್ಯ ಜನ ಅನ್ನುವಂತಲ್ಲಿಗೆ ಬಂದು ನಿಂತಿದೆ. ಇದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನ ನಿಮಗೆ ತೋರಿಸ್ತೀನಿ. ಹಾಗೆಯೇ ಸರ್ಕಾರ ರಚನೆ ಮಾಡ್ತಾ ಇರುವಂತಹ ಸುಗ್ರೀವಾಜ್ಞೆಯ ಕರಡು ಪ್ರತಿಯಲ್ಲಿರುವಂತಹ ಪ್ರಮುಖ ಅಂಶಗಳನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ, ಜೀವ ರಕ್ಷಿಸುತ್ತಾ ಈ ಸುಗ್ರೀವಾಜ್ಞೆ ಅಂತೇಳಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಗೌಡ್ರಿಗೂ ಮೂಡಾಬಿಸಿ. ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಅವರಣ್ಣನಿಂದ ದಾನವಾಗಿ ಪಡೆದ ಜಮೀನಿಗೆ ಪರಿಹಾರವಾಗಿ ಮೂಡಾದಿಂದ ಪಡೆದಿದ್ದ 14 ಸೈಟ್ಗಳು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿವೆ. ಈಗ ಮೈಸೂರು ದಸರಾದ ವೇಳೆ ಚಾಮುಂಡಿ ಬೆಟ್ಟದಲ್ಲಿ ನಿಂತು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ GT ದೇವೇಗೌಡರು ಅಂದು ಸಿದ್ದರಾಮಯ್ಯನವರಿಗೆ ಏಕಾಏಕಿ ಕ್ಲೀನ್ ಚಿಟ್ ಕೊಟ್ಟಿದ್ದಕ್ಕೆ ಇದಾ ಕಾರಣ ಅನ್ನುವ ಅನುಮಾನ ಶುರುವಾಗಿದೆ. ಯಾಕಂದ್ರೆ GT ದೇವೇಗೌಡರಿಗೆ 14 ಅಲ್ಲ 19 ಸೈಟ್ಗಳು ಸುತ್ತಿಕೊಂಡಿವೆ. ಮತ್ತೆ ಇಲ್ಲೂ ದೂರು ನೀಡಿರುವಂಥದ್ದು ಅದೇ ಸ್ನೇಹಮಯಿ ಕೃಷ್ಣ. ಹಾಗಾದ್ರೆ ಈ 19 ಸೈಟ್ಗಳು GTD ಕುಟುಂಬದ ಪಾಲಾಗಿವೆ ಅನ್ನೋದಕ್ಕೆ ಆಧಾರ ಏನು? ಏನೆಲ್ಲ ಆರೋಪಗಳು ಇಲ್ಲಿದ್ದಾವೆ? ಯಾವ ಕಾರಣಕ್ಕಾಗಿ ಈ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ? ಲೋಪ ಆಗಿರೋದು ಎಲ್ಲಿ ಅನ್ನುವಂಥ ಆರೋಪ ಇದೆ. ಅದೆಲ್ಲವನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಗೌಡ್ರಿಗೂ ಮೂಡಾಬಿಸಿ ಬಗ್ಗೆ ನಿಮಗೆ ಹೇಳ್ತೀನಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಜೀವ ರಕ್ಷಿಸುತ್ತಾ ಸುಗ್ರೀವಾಜ್ಞೆ. ಬಡವರು ಪಡ್ಕೊಂಡಿರುವಂತಹ ಸಾಲ ಮೈಕ್ರೋ ಫೈನಾನ್ಸ್ಗಳವರ ಚಕ್ರಬಡ್ಡಿಗೆ ಸಿಲುಕಿ ಅದು 6 ಲಕ್ಷ ಪಡ್ಕೊಂಡವರು 7 ಲಕ್ಷ ರೂಪಾಯಿ ಕಟ್ಟಿದ ಮೇಲೂ 6 ಲಕ್ಷ ಕಟ್ಟೋದಕ್ಕೆ ಬಾಕಿ ಉಳಿದಿದೆ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಅಂದರೆ ಬಡ್ಡಿ ಮಾತ್ರ ಕಟ್ತಾ ಇದ್ದಾರೆ, ಅಸಲು ಇಳಿತಾನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಸದ್ಯಕ್ಕಿದೆ. ಅದರ ಬಗ್ಗೆನ ವರದಿಯನ್ನು ಇವತ್ತು ಕೂಡ ರಾಜ್ಯದಲ್ಲಿ ಏನೇನು ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಸರ್ಕಾರದ ಸುಗ್ರೀವಾಜ್ಞೆಯಲ್ಲಿರುವಂತಹ ಹೈಲೈಟ್ಸ್ ಏನು ಅನ್ನೋದನ್ನು ಕೂಡ ವಿವರಿಸ್ತೀನಿ. ಇಲ್ಲಿ ಸರ್ಕಾರ ಒಳ್ಳೆಯ ಉದ್ದೇಶದಿಂದಲೇ ಸುಗ್ರೀವಾಜ್ಞೆ ತರ್ತಾ ಇರಬಹುದು, ಆದರೆ ನಿಮ್ಮ ಸುಗ್ರೀವಾಜ್ಞೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಭಯ ಬಿದ್ದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸುಮ್ಮನೆ ಕೂತ್ಕೊಂಡಿರುವಂತಹ ಚಾನ್ಸಸ್ ಇಲ್ಲವೇ ಇಲ್ಲ. ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಆಲ್ರೆಡಿ ಜನರ ನಡುವೆ ಹೋಗಿ ಯಾರ್ಯಾರು ಸಾಲಗಾರರು, ಯಾರ್ಯಾರು ಸಾಲವನ್ನು ಕಟ್ಟಿಲ್ಲ, ಯಾರ್ದು 1 ಕಂತು ಮಿಸ್ ಆಗಿದೆ, 2 ಕಂತು ಮಿಸ್ ಆಗಿದೆ ಅಂಥವರನ್ನ ಆಲ್ರೆಡಿ ಕಿತ್ತು ತಿನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿರೋದು ಬಹಳ ಅತ್ಯಗತ್ಯವಾಗಿರೋದು. 30ನೇ ತಾರೀಕಿಗೆ
ಕ್ಯಾಬಿನೆಟ್ ಸಭೆ ನಡೆಯುತ್ತೆ, ಅಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ಚರ್ಚೆಯಾಗಿ ನಂತರ ಸುಗ್ರೀವಾಜ್ಞೆ ಬರುತ್ತೆ ಅಂತ ಹೇಳುವಾಗ ಇದೆಲ್ಲ ಪ್ರಾಸೆಸ್ ಆಗೋದಕ್ಕೆ ಇನ್ನೂ ಸಮಯ ಇದೆಯಲ್ಲ. ಆ ಸಂದರ್ಭದಲ್ಲಿ ಇವರೇನು ಕೈಕಟ್ಟಿ ಮನೆಯಲ್ಲಿ ಕೂತ್ಕೊಂಡಿರ್ತಾರಾ ಮೈಕ್ರೋ ಫೈನಾನ್ಸ್ ಕಂಪನಿಗಳವರು? ಇದು ಇಲ್ಲಿರುವಂತಹ ಪ್ರಶ್ನೆ. ಈ ಸಮಸ್ಯೆಯನ್ನು ಸರ್ಕಾರ ಅತ್ಯಂತ ತ್ವರಿತಗತಿಯಲ್ಲಿ ಪರಿಹರಿಸುವುದರ ಕಡೆಗೆ ಕ್ರಮ ವಹಿಸಲೇಬೇಕಾಗಿದೆ. ಇಲ್ಲದೆ ಹೋದರೆ ಹೋಗ್ತಾ ಇರುವಂಥದ್ದು ಅಮಾಯಕರ ಜೀವ ಅನ್ನೋದನ್ನು ಮರಿಬಾರ್ದು. ಮೂಡಾ ಹಗರಣ, ಮೂಡಾದಲ್ಲಿ ಸೈಟ್ ಹಂಚಿಕೆಯ ಪ್ರಕರಣಗಳು ಇವೆಲ್ಲವೂ ಕೂಡ ಬಹಳ ದೊಡ್ಡ ಸದ್ದು ಮಾಡ್ತಾ ಇದ್ದಾವೆ. ಯಾಕಂದರೆ ಕರ್ನಾಟಕದ ಮುಖ್ಯಮಂತ್ರಿ ಅವರ ಪತ್ನಿಯ ಹೆಸರಿನಲ್ಲಿ ಪಡೆದಿರುವಂಥ 14 ಪರಿಹಾರ ರೂಪದ ಸೈಟ್ಗಳು, ಈಗ ಅದನ್ನು ಅವರು ವಾಪಸ್ ಕೊಟ್ಟಿರ್ಬೋದು, ಮೂಡಾಗೆ ವಾಪಸ್ ಕೊಟ್ಟಿರ್ಬೋದು, ಅವರ ಬಳಿಯಲ್ಲಿ ಸೈಟ್ ಇಲ್ಲದೆ ಇರ್ಬೋದು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿ ಆ ಕಡೆಯಿಂದ ಲೋಕಾಯುಕ್ತ ತನಿಖೆ, ಈ ಕಡೆಯಿಂದ ಇಡಿ ತನಿಖೆ, ನಡುವೆ CBIಗೆ ತನಿಖೆ ಬೇಕಾ, ಇವೆಲ್ಲವೂ ಕೂಡ ನಡೀತಾ ಇರುವುದರ ನಡುವಿನೇ JDSನ ಶಾಸಕ ಮಾಜಿ ಸಚಿವ GT ದೇವೇಗೌಡರು ಈಗ ಮೂಡಾ ಸುಳಿಯಲ್ಲಿ ಸಿಲುಕಿದ್ದಾರೆ. ಮೂಡಾ ಸುಳಿಯಲ್ಲಿ GT ದೇವೇಗೌಡರು ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ? CM ಸಿದ್ದರಾಮಯ್ಯ ಬಳಿಕ ಇದೀಗ JDS ಶಾಸಕರಿಗೂ ಕೂಡ ಮೂಡಾ ಟೆನ್ಷನ್ ಶುರುವಾಗಿದೆ. ಮೂಡಾದ ಟೆನ್ಷನ್ ಈಗ GT ದೇವೇಗೌಡರನ್ನು ಕೂಡ ಕಾಡೋದಕ್ಕೆ ಶುರುವಾಗಿದೆ. ಈ ಪ್ರಕರಣವನ್ನು ಕೂಡ ಈಗ ಲೋಕಾಯುಕ್ತಕ್ಕೆ ಕೊಂಡೊಯ್ದಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ JDS ಶಾಸಕ GT ದೇವೇಗೌಡರ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಈ ದೂರನ್ನು ದಾಖಲಿಸಿರುವಂಥದ್ದು ಒನ್ಸ್ ಅಗೇನ್ ಸ್ನೇಹಮಯಿ ಕೃಷ್ಣ ಅವರು ಈ ದೂರನ್ನು ದಾಖಲಿಸಿದ್ದಾರೆ. ಮೈಸೂರು ಲೋಕಾಯುಕ್ತರಿಗೆ GTD ವಿರುದ್ಧ ದೂರು ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. GT ದೇವೇಗೌಡರು ಕೂಡ ಮೂಡಾದಲ್ಲಿ ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ಅದು ಹೇಗೆ? ಬೇನಾಮಿ ಹೆಸರಿನಲ್ಲಿ ರಾಜಕಾರಣಿಗಳು ಸೈಟ್ ಪಡೆದಿದ್ದಾರೆ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ವಾದ. ಡೈರೆಕ್ಟ್ ಆಗಿ ಅವರು ಪಡ್ಕೊಂಡಿಲ್ಲ, ಬೇನಾಮಿ ಹೆಸರಿನಲ್ಲಿ ಪಡ್ಕೊಂಡಿದ್ದಾರೆ ಅಂತೇಳಿ. ಅದು ಯಾವ ರೀತಿಯಲ್ಲಿ ಬೇನಾಮಿಯನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. GT ದೇವೇಗೌಡರಿಗೆ ಸಂಬಂಧಿಸಿದಂತೆ ಕೆಲ ಫೋಟೋ ಮತ್ತು ದಾಖಲೆಗಳ ಸಮೇತವಾಗಿ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಯಾರು ಜಮೀನುದಾರರು ಅಂತ ಹೇಳ್ಕೊಂಡಿದ್ದಾರೋ, ಯಾರಿಂದ ಖರೀದಿ ಮಾಡಿದ್ದಾರೆ ಅಂತ ಹೇಳಿದಾರೋ ಅವರ ಜೊತೆಗೆ GT ದೇವೇಗೌಡರು ಇರುವಂತಹ ಫೋಟೋವನ್ನು ಕೂಡ ಇಲ್ಲಿ ಲೋಕಾಯುಕ್ತರಿಗೆ ಸಲ್ಲಿಸಿರುವಂತಹ ದೂರಿನ ಸಂದರ್ಭದಲ್ಲಿ ಒಪ್ಪಿಸಲಾಗಿದೆ. ಮಾಲೀಕನ ಮನೆಗೆ ತೆರಳಿ ಮಾತುಕತೆ ನಡೆಸಿದ್ದಾರೆಂದು ಹೇಳಲಾಗಿರುವಂತಹ ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಅಲ್ಲಿ GT ದೇವೇಗೌಡರು ಇದ್ದಾರೆ, ಆ ಭೂಮಿಯ ಮಾಲೀಕರು ಕೂಡ ಇದ್ದಾರೆ. ಸುಮಾರು 2.2 ಎಕರೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ. ಹಾಗಾದ್ರೆ ಸ್ನೇಹಮಯಿ ಅವರ ದೂರಿನಲ್ಲಿ ಏನಿದೆ ಅನ್ನೋಂತ ನೋಡ್ತಾ ಹೋದ್ರೆ, ದೇವನೂರು ಗ್ರಾಮದ ಸರ್ವೆ ನಂಬರ್ 81/2 ಜಮೀನಿನ ವಿಚಾರದಲ್ಲಿ ಅವ್ಯವಹಾರ ಆಗಿದೆ. ದೇವನೂರು ಗ್ರಾಮದಲ್ಲಿ ಇರುವಂತಹ ಸರ್ವೆ ನಂಬರ್ 81/2 ಜಮೀನಿನ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ. ಮೂಡಾದಲ್ಲಿ ಅವ್ಯವಹಾರ ಆಗಿದೆ. ಸರ್ವೆ ನಂಬರ್ 81/2ರ 2.22 ಎಕರೆ ಜಮೀನಿಗೆ ಪರಿಹಾರವಾಗಿ 19 ಸೈಟ್ ಪಡೆದಿದ್ದಾರೆ GTD ಕುಟುಂಬದವರು ಅನ್ನುವಂಥದ್ದು ಇಲ್ಲಿರುವಂತಹ ಮುಖ್ಯ ಆರೋಪ. ಹಾಗಾದ್ರೆ ಹೇಗೆ ಇದು GT ದೇವೇಗೌಡರಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ, ಬಡಾವಣೆ ಆಗಿದ್ದಂತಹ ಜಮೀನನ್ನ ಕೃಷಿ ಭೂಮಿ ಅಂತ ತೋರಿಸಿ ಮೂಡಾದಿಂದ ಸೈಟ್ ಅನ್ನ ಪಡೆಯಲಾಗಿದೆ. ಒನ್ಸ್ ಅಗೇನ್ ಇದು ಸೇಮ್ ವಿಚಾರಗಳೇ. ಆದರೆ ಇಲ್ಲಿ ಖರೀದಿ ಆಗಿರುವಂತಹ ಸಮಯವೂ ಕೂಡ ಬಹಳ ಮುಖ್ಯ ಆಗಿದೆ. ಬಡಾವಣೆ ಆಗಿದ್ದಂಥ ಜಮೀನನ್ನು ಖರೀದಿ ಮಾಡ್ತಾರೆ, ಮೂಡಾ ವಶಪಡಿಸಿಕೊಂಡಿದೆ ಅಂತ ದಾಖಲೆ ಸೃಷ್ಟಿಸಿ 50-50 ಅನುಪಾತದಲ್ಲಿ ಸೈಟ್ ಅನ್ನ ಪಡೆಯಲಾಗಿದೆ. ಪರಿಹಾರವಾಗಿ 2.22 ಎಕರೆಗೆ ಪರಿಹಾರವಾಗಿ 19 ಸೈಟ್ಗಳು ಪರಿಹಾರ ಅಂತ ಹೇಳಿ 50-50 ಅನುಪಾತ. ಬಡಾವಣೆ ಜಮೀನನ್ನ ಕೃಷಿ ಭೂಮಿ ಅಂತೇಳಿ ದಾಖಲೆ ಮಾಡಿದ್ದಾರೆ ಮೈಸೂರಿನ ತಹಶೀಲ್ದಾರರಾಗಿದ್ದಂಥ ರಕ್ಷಿತ್ ಅವರು ಅನ್ನುವಂಥದ್ದು ಇನ್ನೊಂದು ಆರೋಪ. ಇಲ್ಲಿ ಬಡಾವಣೆಯ ಜಮೀನು ಅಂದ್ರೆ ಆಲ್ರೆಡಿ ಮೂಡಾ ಅಲ್ಲಿ ಬಡಾವಣೆ ಮಾಡಿತ್ತು, ಆದ್ರೆ ಆ ಜಮೀನನ್ನ ಕೃಷಿ ಭೂಮಿ ಅಂತಲೇ ತೋರಿಸ್ಕೊಂಡು ಖರೀದಿ ಮಾಡಿದ್ದಾರೆ. ಹಾಗೇನೆ ನಂತರ ಅದಕ್ಕೆ GT ದೇವೇಗೌಡ ಹಾಗೂ ತಹಶೀಲ್ದಾರ್ ರಕ್ಷಿತ್ ಇವರಿಬ್ಬರು ಸೇರಿ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂತಹ ಆರೋಪ. GT ದೇವೇಗೌಡರ ವಿರುದ್ಧ ಇರುವಂತಹ ಪ್ರಮುಖವಾದಂತಹ ಆರೋಪ. GT ದೇವೇಗೌಡ ಹಾಗೂ GTD ಅವರ ಮಗ ಹರೀಶ್ ಗೌಡ ಕೂಡ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ. ಇಲ್ಲಿರುವಂತಹ ದೂರಿನಲ್ಲಿ ಬಹಳ ಮುಖ್ಯವಾಗಿ GTD ಮತ್ತು GTD ಮಗ ಹರೀಶ್ ಗೌಡ ಇಬ್ರು ಸೇರಿ ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ. ಯಾರ ಹೆಸರಿನಲ್ಲಿ ಬೇನಾಮಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ GT ದೇವೇಗೌಡರ ಅಕ್ಕನ ಮಗ ಮಹೇಂದ್ರನ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಜಮೀನು ಇರುವಂಥದ್ದು, ಜಮೀನು ಖರೀದಿ ಆಗಿರುವಂಥದ್ದು ಇವೆಲ್ಲವೂ ಕೂಡ ಮಹೇಂದ್ರ ಅವರ ಹೆಸರಿನಲ್ಲಿ, GT ದೇವೇಗೌಡರ ಹೆಸರಿನಲ್ಲಿ ಅಲ್ಲ, ಮಹೇಂದ್ರ ಅವರ ಹೆಸರಿನಲ್ಲಿ ಖರೀದಿ ಆಗಿದೆ ಅಂತ ಹೇಳಿ. ಮತ್ತು ಮಹೇಂದ್ರ ಅವರಿಗೇನೆ ಈ ಪರಿಹಾರವನ್ನ ಕೊಟ್ಟಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡಿದರೆ ತೋರಿಸ್ತೀನಿ.
ಕ್ಷೇತ್ರದ ಶಾಸಕರಾದ ಶ್ರೀ ಜಿ ಟಿ ದೇವೇಗೌಡ ಮತ್ತು ಅವ್ರ ಮಗ ಜಿ ಡಿ ಹರೀಶ್ ರವರು ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಹೋಗಿ ಅವ್ರ ಜೊತೆ ವ್ಯವಹಾರ ನಡೆಸಿ ಖುದ್ದಾಗಿ ಅವರು ಚೆಕ್ಗಳನ್ನು ನೀಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬಂದಿದೆ. ಅಂದರೆ ಜಿ ಟಿ ದೇವೇಗೌಡರವರು ಮತ್ತು ಅವ್ರ ಮಗ ಜಿ ಟಿ ದೇವೇಗೌಡರ ಸಹೋದರಿ ಮಗ ಮಹೇಂದ್ರ ಅವರ ಹೆಸರಲ್ಲಿ ಜಮೀನನ್ನು ಖರೀದಿ ಮಾಡಿ ಅವರ ಹೆಸರಲ್ಲಿ 19 ನಿವೇಶನ ಪಡೆದಿರೋದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬಂದಿರುತ್ತೆ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದಿನ ತಹಸೀಲ್ದಾರ್ ರಕ್ಷಿತ್ರವರು ಆ ಜಮೀನು ಈಗಾಗಲೇ ಗೂಢಾಗಿ ವಶದಲ್ಲಿದ್ದು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಿದ್ರಂಥ ವಿಷಯ ಗೊತ್ತಿರೋ ಕೂಡ, ಅಂದರೆ ತಮ್ಮ ವ್ಯಾಪ್ತಿಗೆ ಈ ವಿಚಾರ ಬರಲ್ಲ ಅಂತ ಗೊತ್ತಿರೋ ಕೂಡ ಕೃಷಿ ಭೂಮಿ ಅಂತೇಳಿ ಖಾತೆ ಮಾಡೋದಕ್ಕೆ ಒಂದು ಆದೇಶ ಮಾಡಿರೋಂಥದ್ದು. ಅಂದರೆ ಇದೆಲ್ಲ ಗಮನಿಸಿದಾಗ ಜಿ ಟಿ ದೇವೇಗೌಡರಂಥ ಪ್ರಭಾವ ರಾಜಕಾರಣಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಬಡಾವಣೆಗಳನ್ನು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಒಂದು ದಾಖಲೆಗಳ ಆಧಾರದ ಮೇಲೆ 50-50 ಅನುಪಾತದಲ್ಲಿ ಬೇನಾಮಿ ಹೆಸರಲ್ಲಿ ನಿವೇಶನ ಪಡೆದಿರೋದು ಸ್ಪಷ್ಟವಾಗಿ ತಿಳಿದು ಬಂದಿರ್ತದೆ. ಹೀಗೆ ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಇದ್ದಂತಹ ಆರೋಪಗಳು ಒಂದು ಭಾಗ ಆದರೆ, ಈಗ ಜಿ ಟಿ ದೇವೇಗೌಡರ ವಿರುದ್ಧವೂ ಕೂಡ ಆರೋಪವನ್ನು ಹೊರಿಸಲಾಗಿದೆ. ಜಿ ಟಿ ದೇವೇಗೌಡರು ಹಿಂದೆನೇ ಹೇಳಿದರು 50-50 ಅನುಪಾತದಲ್ಲಿ ಪರಿಹಾರವನ್ನು ಪಡ್ಕೊಳ್ಳುವಂಥದ್ದು ಇದೆಲ್ಲ ಕ್ರಮ ಇದೆ, ನಾವು ಎಲ್ಲ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಅದರ ಪ್ರಕಾರವಾಗಿ ಅಂದರೆ ಆ ನಿಯಮಗಳನ್ನು ರೂಪಿಸಿದ್ದೀವಿ, ಅದರ ಪ್ರಕಾರವಾಗಿ ಪರಿಹಾರ ಪಡೆದಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ, ಸಿದ್ದರಾಮಯ್ಯನವರು ಪಡೆದಿರೋದ್ರಲ್ಲಿ ಏನು ತಪ್ಪಿದೆ, ಸಿದ್ದರಾಮಯ್ಯನವ್ರ ಪತ್ನಿಯವರು ಪಡೆದಿರೋದ್ರಲ್ಲಿ ಏನು ತಪ್ಪಿದೆ ಅನ್ನುವಂತಹ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಈಗ ಜಿ ಟಿ ದೇವೇಗೌಡರ ಅಳಿಯನ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ನೇಮೈ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ದೂರು ಸಲ್ಲಿಕೆ ಆಗಿದೆ. ದೂರು ಸಲ್ಲಿಕೆ ಆದ ನಂತರ ಏನೆಲ್ಲ ನಡೆಯುತ್ತೆ, ಯಾವ ಸ್ವರೂಪದಲ್ಲಿ ಇದರ ಬಗ್ಗೆ ತನಿಖೆ ನಡೆಯುತ್ತೆ, ಇದರ ಸತ್ಯಾಂಶ ಏನು ಹೊರ ಬರುತ್ತೆ ಅನ್ನೋಂಥ ನೋಡಬೇಕಾದ್ರೆ ಜಿ ಟಿ ದೇವೇಗೌಡರು ನಿರಾಕರಿಸಿದ್ದಾರೆ. ಇದು ನನಗೆ ಸಂಬಂಧಿಸಿದಲ್ಲ, ನನ್ನ ಅಳಿಯಂಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ, ನನಗೂ ಇದಕ್ಕೂ ಯಾವುದೇ ಇದಿಲ್ಲ, ನಾನು ಯಾವುದೇ ಪ್ರಭಾವ ಬೀರಿಲ್ಲ ಅನ್ನುವಂತಹ ಮಾತುಗಳನ್ನು ಜಿ ಟಿ ದೇವೇಗೌಡರು ಸ್ಪಷ್ಟನೆಯನ್ನು ನೀಡ್ತಾ ಇರುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.